ಈಗ ಕನ್ಕ್ಲೂಸ್. ಬಂಧುಗಳೇ, ಇಲ್ಲಿಯವರೆಗೆ ನಾವು ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಆಧುನಿಕ ವಚನಕಾರ್ತಿ, ಕವಯಿತ್ರಿ ಆದಂತಹ ಡಾಕ್ಟರ್ ಕಲ್ಯಾಣಮ್ಮ ಲಂಗೋಟಿರವರ ಜೊತೆ ಸಂದರ್ಶನವನ್ನು ಮಾಡಿದ್ವಿ. ಅವರ ಪರಿಚಯವನ್ನು ಮಾಡಿಕೊಂಡ್ವಿ. ಹಾಗೆ ಅವರ ಒಂದು 12ನೇ ಶತಮಾನದ ವಚನಕಾರ್ತಿಯರ ಬಗ್ಗೆ, ಅವರ ನಿಲುವುಗಳ ಬಗ್ಗೆ ಕೂಡ ನಾವು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿದ್ವಿ, ಚರ್ಚೆಯನ್ನು ಮಾಡಿದ್ವಿ. ತಾವು ಕೂಡ ಈ ಒಂದು ಸಂದರ್ಶನದಿಂದ ತಾವು ಕೂಡ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದೀರಿ ಅಂತ ನಾನಾದರೂ ಭಾವಿಸಿರ್ತೇನೆ. ಮುಂದಿನ ಸಂದರ್ಶನದಲ್ಲಿ ಇನ್ನಷ್ಟು ವಚನಕಾರ್ತಿಯರ ಬಗ್ಗೆ, ಅವರ ವಚನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಅವರ ಪೂರ್ವ ಸಿದ್ಧತೆ ಯಾವುದೂ ಇರಲಿಲ್ಲ. ನಮ್ಮ ಒಂದು ಕಚೇರಿಗೆ ಭೇಟಿ ನೀಡಿದಾಗ ನಾವು ಅವ್ರ ಜೊತೆ ಒಂದು ಸಂದರ್ಶನವನ್ನು ಮಾಡೋಣ, ನಮ್ಮ ಒಂದು ವಚನಕಾರ್ತಿಯರ ಬಗ್ಗೆ ಮಾತನಾಡೋಣ ಅಂತ. ಯಾಕಂದರೆ ಅವರು ಲಿಂಗಾಯತ ಧರ್ಮ ಸ್ತ್ರೀ ಸಮಾನತೆ ಅನ್ನೋ ಒಂದು ಕೃತಿಯನ್ನು ಹೊರತಂದಿದ್ದಾರೆ. ಅದರಿಂದಾಗಿ ನಾನು ಅಮ್ಮನವರನ್ನ ಮಾತನಾಡಿಸ್ಬೇಕು ಅಂದ್ಕೊಂಡೆ. ಅದರಿಂದ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಂಡಿದ್ದಾರೆ. ಮುಂದಿನ ಸಂದರ್ಶನದಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಅಂತ ಹೇಳ್ತಾ, ಇಲ್ಲಿಯವರೆಗೆ ನಮ್ಮ ಮಾತುಗಳನ್ನು ಪ್ರೀತಿಯಿಂದ ಕೇಳಿದಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಏನಂತ ಅದಕ್ಕಿಂತ ಮೊದಲು ಒಂದು ನಿಮಿಷ, ಅಕ್ಕ ಮಹಾದೇವಿಯವರು ಹೇಳಿದ ಹಾಗೆ ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ ಅಂತ ಹೇಳೋ ಹಾಗೆ ಇಲ್ಲಿ ಇಂಥ ಒಂದು ಸಂಸ್ಥೆಗೆ ಬಂದು ಶರಣರ ಜೊತೆಗೆ ಆಡುವ, ಹಾಡುವ, ಪಾಡುವ ಒಂದು ಅವಕಾಶ ಸಿಕ್ತು. ಈ ಸಂತೋಷದ ಮುಂದೆ ಮತ್ತೆ ಬೇರೆ ಯಾವ ಸಂತೋಷವೂ ಇಲ್ಲ. ಅಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಬಸವ ವಚನ ಕುಮಾರಸ್ವಾಮಿಯವರಿಗೂ ಮತ್ತು ರೂಪ ವಚನ ಕುಮಾರಸ್ವಾಮಿಯವರಿಗೂ ಮತ್ತು ಆಲಿಸಿದ ಎಲ್ಲ ಶರಣ ತಾಯಿ ತಂದೆಯರಿಗೂ ಅನಂತ ಶರಣ. ನಮ್ಮ ಶರಣು ಕುಟೀರಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡು ನಮಗೆಲ್ಲರಿಗೂ ಜ್ಞಾನಾರ್ಜನೆಯನ್ನು, ಜ್ಞಾನ ದಾಸೋಹವನ್ನು ಮಾಡಿದಂತಹ ಡಾಕ್ಟರ್ ಕಲ್ಯಾಣಮ್ಮ ಲಂಗೋಟಿರವರಿಗೆ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶರಣ.